ಆದರೆ ನಾವು ಒಂದೇ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಈ ಸಂಸ್ಥೆ ಉಳಿಯೋದು, ನಂತರ ಅವರ ಸಂತತಿಗೆ ಅದು ಹೋಗೋದು, ಇದು ಎಷ್ಟು ಮಟ್ಟಿಗೆ ಸರಿ? ಯಾಕಂದ್ರೆ ಇವತ್ತು ನಮ್ಮ ಬಪ್ಪಗೌಡರು ಮತ್ತು ಸದಾನಂದ ಬಾಂಬಳೆಯವರು ಎತ್ತಿದ ಪ್ರಶ್ನೆಗಳಿಗೆ ಇಲ್ಲಿಯ ಅಲ್ಲಿ ನಿರ್ದೇಶಕರು ಅಥವಾ ಸದಸ್ಯರು ಇದು ಪ್ರಶ್ನೆ ಮಾಡಬೇಕಾಗಿದ್ದು ಅವರ ಧರ್ಮ ಕರ್ಮ ನಾನು ತಿಳ್ಕೊತೀನಿ. ಆದರೆ ಅವ್ರು ಏನು ತಿಳ್ಕೊಂಡಾರೋ ಗೊತ್ತಿಲ್ಲ. ಬಟ್ ಪ್ರಭಾಕರ್ ಕೋರಿ ಅವ್ರು ಮಾತ್ರ ಇದಕ್ಕೆಲ್ಲ ಉತ್ತರ ಕೊಡ್ತಾರೋ ಇಲ್ಲವೋ ಗೊತ್ತಿಲ್ಲ. ಕೇಳಕ್ಕೆ ಮಾತ್ರ ಶುರುವಾಗ್ಯದ. ಇದು ಒಬ್ಬ ವ್ಯಕ್ತಿ ಕೈಯಲ್ಲಿ ಇಡೀ ಇಂಥ ಒಂದು ಬೆಳೆದಂಥ ಆರ್ಥಿಕವಾಗಿ ಭರಾಟೆ ಅವ್ರು ಮಾಡಿದ್ದಾರೆ. ಅವರೊಬ್ಬರ ಅಲ್ಲ, ಎಲ್ಲರೂ ದುಡಿದ ಕಾರಣಕ್ಕಾಗಿ ಆಗಿರ್ತದೆ. ಅನೇಕರ ಡೊನೇಷನ್ ಕೊಟ್ಟಿದ್ದಾರೆ. ಅನೇಕರ ಮಹಾನ್ ಮಹಿಮರು ದಾನ ಕೊಟ್ಟ ತಮ್ಮ ಹೆಸರು ಬೇಡಪ್ಪ ಅಂತ ಹೋದವರು ಅದಾರ. ಇಂಥವರೆಲ್ಲ ಬಂದು ಹೋದ್ರಾಗ ಅವರೆಲ್ಲರ ಒಂದು ಶ್ರಮದಿಂದ ಇವತ್ತು ಕೇಳಿ ದೊಡ್ಡದಾಗ್ಯದ. ಜೊತೆಗೆ ಅನೇಕರಿಗೆ ನೆರಳಾಗಲಿಕ್ಕೆ ಆದರೆ ಪೂರ್ತಿ ಬಡವರಿಗೆ ನಾವು ಈ ಕೇಳಿದ್ದಿಲ್ಲ ಪ್ರಶ್ನೆಗಳನ್ನು, ಅದಕ್ಕೆ ಅಷ್ಟರ ಮಟ್ಟಿಗೆ ಆಗ್ಯದ ಅನ್ನೋದಕ್ಕೆ ಉತ್ತರವನ್ನು ಸ್ವತಃ ಪ್ರಭಾಕರ್ ಕೋರಿ ಅವರು ಶ್ವೇತಪತ್ರ ಹೊರಡಿಸಿ ಜನಕ್ಕೆ ತಿಳಿಸಿದರೆ ಭಾಳ ಉತ್ತಮ. ಯಾಕಂದ್ರೆ ಈಗಾಗಲೇ ಆರೋಪಗಳು ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ, ಇನ್ನೂ ಹೆಚ್ಚಾಗೋ ಸಾಧ್ಯತೆಗಳಾಗ್ತಾವೆ. ಯಾಕಂದ್ರೆ ಅದನ್ನು ಕೇವಲ ದುಡ್ಡು ಮಾಡ್ಕೊಳ್ಳೋಸ್ರು ಮಾತ್ರ ಕೇಳಿ ಮಾಡಿದರೆ ಅದು ತಪ್ಪು ಮತ್ತು ಅಪರಾಧ. ಅದಕ್ಕಿಂತ ಮುಖ್ಯವಾಗಿ ಉಳಿದಕ್ಕಾಗಿ ಮಾಡಿರಿ. ಅದೇ ಕಾಲಕ್ಕೆ ಅದು ನೀವು ಯಾವ ಉದ್ದೇಶ ಇಟ್ಕೊಂಡು ಮಾಡಿರ್ತೀರಿ ಬಿದ್ದವ್ರ ಸಲುವಾಗಿ, ಅದರಲ್ಲೂ ಲಿಂಗಾಯತರಲ್ಲಿ ಬಿದ್ದ ಜನಕ್ಕೆ ಬಡವರಿಗೆ ಎಷ್ಟು ಜನ ಬಡವರಿಗೆ ಈ ಒಂದು ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಮುಗಿಸ್ಕೊಟ್ಟಿಸಿದಿರಿ, ಅವರು ಉದ್ಯೋಗ ಮಾಡ್ತಾಯಿದ್ದಾರೆ ಅನ್ನೋದಕ್ಕೆ ಉತ್ತರವನ್ನು ನೀಡಬೇಕು ಅಂತೇಳಿ ಅವರೆಲ್ಲರ ಪರವಾಗಿ ನಾವು ಕೇಳ್ತಾ ಇದ್ದೀವಿ. ಇದು ನಿಮ್ಗೆ ಹರ್ಟ್ ಆಗ್ಬೋದು, ಬಟ್ ಅನಿವಾರ್ಯ. ಇದು ಸಾರ್ವಜನಿಕರ ಸಂಸ್ಥೆ, ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ. ಅದಕ್ಕೆ ಅವ್ರು ಎಷ್ಟು ಮಂದಿ ಎಜುಕೇಟೆಡ್ ಆಗಿದ್ದಾರೆ ಕಲ್ತಿದ್ದಾರೆ ಲಿಂಗಾಯತರೆಲ್ಲ ಅಂತಲ್ಲ, ಅವ್ರು ದುಡ್ಡಿ ಮೇಲೆ ಕಲ್ತಾರೆ. ಪೂರ್ತಿ ಬಡ ಲಿಂಗಾಯತರು ಎಷ್ಟು ಮಂದಿ ಆಗಿದ್ದಾರೆ ಅನ್ನೋದನ್ನು ತಾವು ತಿಳಿಸ್ತಾ ಇರ್ರಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ H60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ಒಂದು